ಪುಸ್ತಕದ ಮುಂದೆ ಕೂತಾಗ ನಿಮ್ಮೆಲ್ಲ ಅಹಮನ್ನು ಕಟ್ಟಿಟ್ಟು ಬಿಡಿ, ಏಕೆಂದರೆ ಸರಸ್ವತಿ ಪ್ರೀತಿಗೆ ಒಲಿಯುತ್ತಾಳೆಯೇ ಹೊರತು ಬೇರಾವುದಕ್ಕೂ ಅಲ್ಲ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀತೇಜ್ ಕನ್ನಡ ಲಾಗ್ಸ್. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ನಾನಿಲ್ಲಿ ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ದು ಹೊರಗೆ ಬಂದು ನೋಡಿದ್ರೆ ತುಂಬಾ ಚಳಿ ಇತ್ತು. ಅದೇ ರೀತಿ ಕತ್ಲು ಇತ್ತು, ಯಾರೂ ಇನ್ನೂ ಎದ್ದಿರಲಿಲ್ಲ. ಚಳಿ ಇರೋದಕ್ಕೋಸ್ಕರ ನಾನು ವಾಪಸ್ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡಿ ಇಲ್ಲಿ ಓದ್ಕೊಳ್ಬೇಕು ಅಂದರೆ ಸ್ಟಡಿ ಮಾಡಬೇಕು ಅಂತ ಕೂತ್ಕೊಂಡಿದ್ದೆ. ಸ್ವಲ್ಪ ಬಿಸಿನೀರು ಕುಡಿದು ಇಲ್ಲಿ ಪ್ರಾಣಾಯಾಮ ಮಾಡ್ತಾಯಿದ್ದೆ. ಪ್ರಾಣಾಯಾಮ ಜೊತೆಗೆ ಮೆಡಿಟೇಷನ್ ಕೂಡ ಮಾಡಿದೆ. ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಮನಸ್ಸು ಏಕಾಗ್ರತೆಯಾಗಿರುತ್ತೆ. ನೈಟ್ ನಾವು ಯಾವುದೇ ರೀತಿ ಯೋಚನೆಗಳಿರಲಿ ಮಲಗಿರ್ತೀವಲ್ಲ, ಬೆಳಗ್ಗೆ ಎದ್ದ ತಕ್ಷಣ ಮೈಂಡ್ ಫ್ರೀ ಆಗಿರುತ್ತಲ್ಲ, ಅದು ಇನ್ನೂ ಸ್ವಲ್ಪ ಫ್ರೀ ಆಗಲಿ ಅಂತ ಮೆಡಿಟೇಷನ್ ಮಾಡಿದರೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ ಅಂತ ಮೆಡಿಟೇಷನ್ ಮಾಡಿಕೊಂಡು ನಾನಿಲ್ಲಿ ಸ್ಟಡಿನ ಶುರು ಮಾಡಿದೆ. ಪ್ರತಿದಿನ ಏನಿಲ್ಲ ಅಂತಂದರೂ 8ರಿಂದ 10 ತಾಸು ಓದಬೇಕಂತ ಹೇಳ್ತಾರೆ. 8ರಿಂದ 10 ತಾಸು ನಮಗೆ ಹೌಸ್ ವೈಫ್ಗೆ ಓದೋಕ್ಕಾಗೋದಿಲ್ಲ. ಯಾಕಂದ್ರೆ ಮನೇಲಿ ಕೆಲಸ ಇರುತ್ತೆ, ಮಕ್ಕಳನ್ನ ನೋಡ್ಕೋಬೇಕು. ಮನೆ ಕೆಲಸ ನೋಡಿಕೊಂಡು ನಾವು ಓದಬೇಕು ಅಂತಂದರೆ ಟೈಮ್ ಸಾಲಲ್ಲ. 8 ತಾಸಂತೂ ಓದೋಕ್ಕಾಗಲ್ಲ. ಅಟ್ಲೀಸ್ಟ್ 6 ತಾಸಾದರೂ ಓದ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಒಬ್ಬೊಬ್ಬರಿಗೆ ತುಂಬಾ ಕೆಲಸ ಇರುತ್ತೆ, ಹೊಲ ಮನೆ ಕೆಲಸ ಅದು ಇದು ಅಂತ. ಅಂಥವ್ರಿಗೆಲ್ಲ 6 ತಾಸು ಆಗಲಿಲ್ಲ ಅಂದರೆ ಮಿನಿಮಮ್ 4 ಅವರ್ಸ್ ಆದರೂ ನಾವು ಸ್ಟಡಿನ ಮಾಡಲೇಬೇಕು. ಯಾಕಂದರೆ 4 ತಾಸಾದರೂ ಓದ್ಕೊಂಡ್ರೆ ಸ್ವಲ್ಪ ಸಿಲೆಬಸ್ ಎಲ್ಲ ಕವರ್ ಮಾಡೋಕ್ಕಾಗತ್ತೆ. ಇಲ್ಲ ಅಂತಂದರೆ ಎಕ್ಸಾಮ್ ಹತ್ತಿರ ಬಂದಾಗೆ ಓದೋಕ್ಕೆ ಹೋದರೆ ಅದು ಸ್ವಲ್ಪ ಸಿಲೆಬಸ್ ಎಲ್ಲ ಹಿಂದೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ನಾವಿಲ್ಲಿ ಒಂದು ಟೈಮ್ ಟೇಬಲ್ನ ಸೆಟ್ ಮಾಡಿಕೊಂಡು ಓದ್ಕೊಂಡ್ರೆ ಒಳ್ಳೇದಂತ ನನ್ನ ಅಭಿಪ್ರಾಯ. ಒಂದು ಟೈಮ್ ಟೇಬಲ್ ಸೆಟ್ ಮಾಡಿಕೊಂಡು ಒಂದು ಗೋಡೆಗೆ ಅಂಟಿಸಿದ್ರೆ ಈ ಟೈಮಿಗೆ ಇದು ಓದಬೇಕು ಅಂತಂದರೆ ಆ ಟೈಮಿಗೆ ಅದು ನೆನಪಿಸೋಕ್ಕೆ ಶುರುವಾಗುತ್ತೆ. ಇಷ್ಟು ಟೈಮಿಗೆ ನಾನು ಓದಬೇಕು, ಇದನ್ನು ಓದಬೇಕು ಅಂತ. ಸೊ ಹಾಗಾಗಿ ನೀವು ಒಂದು ಟೈಮ್ ಟೇಬಲ್ನ ಸೆಟ್ ಮಾಡಿಕೊಂಡು ಓದ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದರೆ ಹೌಸ್ ವೈಫ್ ಇದ್ದವ್ರಿಗೆ ಸ್ವಲ್ಪ ಓದೋದು ತುಂಬ ಕಷ್ಟ. ಮನೇಲೆಲ್ಲ ಕೆಲಸನೂ ಮಾಡಬೇಕು, ಜೊತೆಗೆ ಸ್ಟಡಿನೂ ಮಾಡಬೇಕು. ಮಕ್ಕಳ ಸ್ಟಡಿ, ಅವ್ರ ಸ್ಕೂಲು, ಅದು ಇದು ಅಂತ ತುಂಬ ಕೆಲಸ ಇರುತ್ತಲ್ಲ, ಹಾಗಾಗಿ ಓದೋದಕ್ಕೆ ಟೈಮ್ ಸಿಗಲ್ಲ. ನೀವು ಒಂದು ಟೈಮ್ ಟೇಬಲ್ ಸೆಟ್ ಮಾಡ್ಕೊಳ್ಳಿ. ಇಷ್ಟು ದಿನದಲ್ಲಿ ನಾನು ಇದನ್ನು ಓದಲೇಬೇಕು ಅಂತ ಒಂದು ಮೈಂಡ್ ಸೆಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಅಂತಂದರೆ 5 ಡೇಸ್ ಒಳಗೆ ನಾನು 8th ಸ್ಟ್ಯಾಂಡರ್ಡ್ದು ಮೊದಲನೇ ಭಾಗ ಮುಗಿಸ್ತೀನಿ ಅಂತ ನೀವು ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ದಿನದಲ್ಲಿ ಅದನ್ನು ಮುಗಿಸ್ಲೇಬೇಕು. ನೀವು ಟಾರ್ಗೆಟ್ ಅದು ನಿಮ್ಮದು. ಇಲ್ಲ ಅಂತಂದರೆ ಹಾಗೆ ಓದ್ತೀನಿ ಅಂತಂದರೆ ಹೋಗಲಿ ಬಿಡು, ಆವಾಗ ಓದಿದ್ರಾಯ್ತು ಇವಾಗ ಓದಿದ್ರಾಯ್ತು ಅಂತ ಅಂದ್ಕೊಂಡು ಕೂತ್ಕೋತೀವಿ. ಒಂದು ಟೈಮ್ನ ಸೆಟ್ ಮಾಡ್ಕೊಂಡ್ರೆ ಜನವರಿ 1ರಿಂದ 5 ಡೇಸ್ವರೆಗೂ ನಾನು 8th ಸ್ಟ್ಯಾಂಡರ್ಡ್ದು ಮೊದಲನೇ ಭಾಗ ಓದಿ ಮುಗಿಸ್ಲೇಬೇಕು ಅಂತ ನೀವು ಅಂದ್ಕೊಂಡ್ರೆ ಮೈಂಡ್ ಒಳಗೆ ಅದೇ ಕುರಿತಿರ್ತೀರಿ. ಅದಕ್ಕಾಗಿ ನೀವು ಸ್ಟಡಿನ ಸ್ಟಾರ್ಟ್ ಮಾಡ್ತೀರಾ. ನಾನು ಅದೇ ರೀತಿ ಮಾಡಿದ್ದು. ನಾನು ಜನವರಿ 1ರಿಂದ 5 ಡೇಸ್ ಒಳಗೆ ಮೊದಲನೇ ಭಾಗ ಮುಗಿಸ್ಬೇಕು ಅಂದ್ಕೊಂಡೆ. ಅದು ಆಗಲಿಲ್ಲ. ಯಾಕಂದರೆ ಒಂದು 3 ಡೇಸ್ ಊರಿಗೆ ಹೋಗಿ ಹೀಗಾಗಿ ಸ್ವಲ್ಪ ಬ್ಯಾಕ್ ಉಳಿತು. ಮಾನವ ಮತ್ತು ಸಮಾಜ ಎಂಬ ಚಾಪ್ಟರ್ ಮೇಲೆ 2 ಕ್ವಶನ್ ಅರೈಸ್ ಆಗಿತ್ತು. ಒಂದು 2023 TET ಕ್ವಶನ್ ಪೇಪರು, ಇನ್ನೊಂದು 2021 TET ಕ್ವಶನ್ ಪೇಪರಲ್ಲಿ ಅರೈಸ್ ಆಗಿತ್ತು. ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ, ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಇವಾಗ 7 o'clock ಆಯಿತು, ನಂದು ಕೆಲಸ ಶುರು ಮಾಡಿಕೊಂಡೆ. ಬಿಟ್ಟೇನೆಂದರು ಬಿಡದೆ ಮೈ ಅಂಥೇಳಿ ನಾವೆಲ್ಲಿ ಹೋದರೂ ನಮಗೆ ಕೆಲಸ ಅಂತೂ ಬಿಡೋದಿಲ್ಲ. ನಾವು ಅದನ್ನು ಬಿಡ್ತೀವಂದ್ರೂ ಅದು ನಮ್ಮನ್ನು ಬಿಡೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ಚಳಿ ಜಾಸ್ತಿ ಇರೋದ್ರಿಂದ ನನ್ನ ಮಕ್ಕಳು ಚಹಾ ಬೇಕಂದ್ರೆ ಟೀ ಬೇಕಂತ ಕೇಳ್ತಾಯಿದ್ರು. ಬರೀ ಚಹಾ ಪುಡಿ ಶುಗರ್ ಹಾಕಿಕೊಟ್ರೆ ಹೆಲ್ದಿಗೆ ಒಳ್ಳೆಯದಲ್ಲ ಅಂತ ನಾನು ಹೆಲ್ದಿಯಾಗಿ ಟೀ ಮಾಡ್ತಾಯಿದ್ದೆ ಇಲ್ಲಿ. ಅಂದರೆ ಅದಕ್ಕೆ ಸ್ವಲ್ಪ ಚಹಾದ ಗರಿ ಅಂತೀವಿ ನಾವು, ಚಹಾದ ಗರಿ, ಸ್ವಲ್ಪ ಶುಂಠಿ ಅಂದರೆ ಹಸಿ ಶುಂಠಿ, ಬೆಲ್ಲ ಹಾಕಿ ಚಹಾ ಮಾಡ್ತಾಯಿದ್ದೀನಿ. ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಹೆಲ್ದಿಯಾಗೂ ಇರುತ್ತೆ. ಆಮೇಲೆ ಅವ್ರಿಗೆ ಚಳಿನೂ ಓಡೋಗುತ್ತೆ. ಈ ಥರ ಟೀ ಮಾಡಿಕೊಡೋದ್ರಿಂದ ಅಂದರೆ ಬೆಲ್ಲ, ಸ್ವಲ್ಪ ಹಸಿ ಶುಂಠಿ, ಚಹಾ ಪುಡಿ ಮತ್ತು ಸ್ವಲ್ಪ ಚಹಾದ ಗರಿ ಅಂತೆಲ್ಲ ನಿಮ್ಮ ಸೈಡ್ ನೀವು ಏನಂತೀರ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ಥರ ಅವ್ರಿಗೆ ಟೀ ಮಾಡಿಕೊಟ್ಬಿಟ್ಟು ಮತ್ತು ಬೆಳಗಿನ ರೂಟೀನ್ ಇರುತ್ತಲ್ಲ, ಹೌಸ್ ವೈಫ್ ಎಲ್ಲೇ ಹೋದರೂ ಅಡುಗೆ ಮಾಡೋದಂತೂ ನಮಗೆ ತಪ್ಪೋದೇ ಇಲ್ಲ. ಹಾಗಾಗಿ ಇಲ್ಲಿ ಅವ್ರಿಗೆ ನಾಷ್ಟಕ್ಕಂತ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ನನ್ನ ಮಗ ಬಿಳಿ ಉಪ್ಪಿಟ್ಟು ಮಾಡಿ ಮಮ್ಮಿ ಅಂತ ಕೇಳ್ತಾ ಇದ್ದ. ಬಿಳಿ ಉಪ್ಪಿಟ್ಟು ಅಂತಂದರೆ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸಣ್ಣ ರವದು ಉಪ್ಪಿಟ್ಟು, ನಮ್ಮ ಸೈಡ ಬಾಂಬೆ ರವೆ ಅಂತೀವಿ, ನಿಮ್ಮ ಸೈಡ್ ಯಾವ ಥರ ಅಂತೀರ, ಚಿರೋಟಿ ರವೆ ಅಂತೀರ, ಅದರದ್ದು ಉಪ್ಪಿಟ್ಟು ಮಾಡಂತ ಹೇಳ್ತಾ ಇದ್ದ. ಸೊ ಹಾಗಾಗಿ ಅವನಿಗೆ ಸಣ್ಣ ರವದು ಉಪ್ಪಿಟ್ಟು ಮಾಡಿಕೊಟ್ಟೆ. ನಾನಿಲ್ಲಿ ಉಪ್ಪಿಟ್ಟಿಗೆ ಒಗ್ಗರಣೆಯಲ್ಲಿ ಕಡಲೆಬೇಳೆ, ಉದ್ದಿನಬೇಳೆ ಮತ್ತು ಶೇಂಗಾಕಾಳನ್ನು ಹಾಕಿ ಉಪ್ಪಿಟ್ಟು ಮಾಡ್ತಾಯಿದ್ದೆ. ಈ ಥರ ಮಾಡೋದ್ರಿಂದ ಮಕ್ಕಳು ಕಡಲೆಬೇಳೆನೂ ತಿಂತಾರೆ, ಉದ್ದಿನಬೇಳೆನೂ ಅದ್ರ ಜೊತೆ ಹೋಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಾರಿ ಉಪ್ಪಿಟ್ಟು ಮಾಡುವಾಗ ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾಕಾಳು ಹಾಕಿ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಅವ್ರಿಗಿಲ್ಲಿ ಲಂಚ್ ಬಾಕ್ಸ್ಗೆ ಚಪಾತಿನ ಮಾಡ್ತಾಯಿದ್ದೆ. ಚಪಾತಿ ಅದ್ರ ಜೊತೆಗೆ ಬೇಳೆ ಪಲ್ಯ ಅಂತ.
ಚಪಾತಿನ ಮಾಡಿಬಿಟ್ಟೆ. ಇಲ್ಲಿ ನನ್ನ ಮಗ ಸ್ನಾನ ಮಾಡೋಕ್ಕೆ ಕಿರಿಕಿರಿ ಮಾಡ್ತಾಯಿದ್ದ. ಯಾಕಂತಂದರೆ ಅವನು ಸ್ವಲ್ಪ ಲೇಟಾಗಿ ಎದ್ದಿದ್ದ, ಸ್ನಾನ ಮಾಡೋದು ಸ್ವಲ್ಪ ಲೇಟ್ ಆಗ್ತಿತ್ತು. ಹಾಗಾಗಿ ಜಲ್ದಿ ಮಾಡು ಅಂದರೆ ನಾನು ಒಲ್ಲೆ ಅಂತ ಅಳ್ತಾ ಇದ್ದ. ಅವನ್ನೆಲ್ಲ ಸಮಾಧಾನ ಮಾಡಿ ಅವನ ಸ್ನಾನ ಮಾಡಿಸಿ ಅವನ್ನೆಲ್ಲ ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ದೆ. ಅವ್ರು ಸ್ಕೂಲಿಗೆ ಹೋದ್ಮೇಲೆ ನನ್ನ ಮತ್ತೆ ಕೆಲಸ ಇರುತ್ತಲ್ಲ, ಅದೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಮಾರ್ನಿಂಗ್ 11 ಗಂಟೆಯಿಂದ 12ವರೆಗೂ ಸ್ಟಡಿ ಮಾಡಿದೆ. ಆಮೇಲೆ 1 ಗಂಟೆಗೆ ಊಟ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಇಲ್ಲಿ 3 ಗಂಟೆಯಿಂದ ನಾನು ಸ್ಟಡಿನ ಸ್ಟಾರ್ಟ್ ಮಾಡಿದ್ದೀನಿ. 11 ಗಂಟೆಗೆಲ್ಲ ಸ್ಟಡಿ ಮಾಡಿದ್ದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಫೋನು ಸ್ಟೋರೇಜ್ ಆಗಿತ್ತು. ಹಾಗಾಗಿ ಅದು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಇವಾಗ 3 ಗಂಟೆ ಮೇಲೆ ವಿಡಿಯೋ ಮಾಡಿದ್ದೀನಿ. ಇಲ್ಲಿ ನಾನು ಅಂದರೆ ಮೊದಲನೇ ಭಾಗೆಲ್ಲ ಓದಿರ್ತೀವಲ್ಲ, ಯಾವ ಚಾಪ್ಟರ್ ಮೇಲೆ ಯಾವ ಥರ ಕ್ವಶನ್ಸ್ ಅರೈಸ್ ಆಗಿದೆ ಅಂತ ನಾನಿಲ್ಲಿ ಕ್ಲಾಸ್ ಕೇಳ್ತಾ ಅದನ್ನು ನೋಟ್ಸ್ ಮಾಡ್ತಾಯಿದ್ದೆ. ಅವರು ಒಂದು ಚಾಪ್ಟರ್ ಮುಗೀತಂದರೆ ಆ ಚಾಪ್ಟರ್ ಮೇಲೆ MCQ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಎಷ್ಟಾಗ್ಬೋದು, ಅಥವಾ 2024 TTL ಯಾವ ಥರ ಕ್ವಶನ್ ಕೇಳಿದ್ರಲ್ಲ ಆ ಥರ ಎಲ್ಲ ಕ್ವಶನ್ಸು ಒಂದು ಚಾಪ್ಟರ್ ಮೇಲೆ ಎಷ್ಟು ಬರುತ್ತೆ ಅಂತ ನೀಟಾಗಿ ಕ್ಲಾಸಲ್ಲಿ ಹೇಳಿದರು. ಆ ಕ್ಲಾಸ್ ಕೇಳ್ತಾ ನಾನು ಅದನ್ನೇ ನೋಟ್ಸ್ ಮಾಡಿ ಇಟ್ಕೊಳ್ತಾ ಇದ್ದೆ. ಅಂದರೆ ಆ ಚಾಪ್ಟರ್ ಮೇಲೆ ಬರೋ ಎಲ್ಲ ಕ್ವಶನ್ಸು ಒಂದು ಕಡೆ ಬರೆದಿಟ್ಕೊಳ್ತಾ ಇದ್ದೆ. ಅಂದರೆ ಪೇಪರ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಅದರಲ್ಲಿ ಬರೆದಿಟ್ಕೊಂಡ್ರೆ ಊರಿಗೆ ಹೋದಾಗ ಅದನ್ನು ನಮ್ಮ ಜೊತೆಗೆ ತೊಗೊಂಡು ಹೋದರೆ ಯೂಸ್ ಆಗುತ್ತೆ, ಬಸ್ಸಲ್ಲೆಲ್ಲ ಓದ್ಕೊಳ್ಳೋಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಥರ ಒಂದು ಟಿಪ್ಸ್ನ ಯೂಸ್ ಮಾಡ್ತೀನಿ. ನಿಮಗೂ ಇಷ್ಟ ಆದರೆ ನೀವು ಇದೇ ಥರ ಟಿಪ್ಸ್ ಮಾಡಿ. ಈ ಟಿಪ್ಸ್ ನಿಮಗೆ ಯೂಸ್ ಅನಿಸಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾಳೆಯಿಂದ ನಾನು 8th ಭಾಗ 2ನೇ ಭಾಗನ ಓದಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತಿನ ಈ ಸ್ಟಡಿ ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ಸ್ಟಡಿ ಲಾಗಲ್ಲಿ ಸಿಗೋಣ. ಬಾಯ್.